ಸರ್ ಒಂದ್ ನಿಮಿಷ, ಈಗ ಇವ್ರು ಇದೆಲ್ಲ ಮಾತಾಡಿದ್ರು, ಒಗ್ಗಟ್ಟಿನ ಬಗ್ಗೆ ಮಾತಾಡಿದ್ರು. ಈಗ ಅದ್ರ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಈಗ ನನಗೆ ತುಂಬಾ ಜನ ಪಬ್ಲಿಕ್ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ. ತುಂಬಾ ಈ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂತ ಆಟೋದವರು, ಎಲ್ಲರೂ ಅಲ್ಲ, ಕೆಲವರು ಅಲ್ಲ, ಹಲವರು ಸ್ವಲ್ಪ ಜಾಸ್ತಿನೇ ಅವಾಚ್ಯ ಶಬ್ದಗಳಿಂದ ನಿನ್ಸೋದು, ಬರ್ತೀಯಾ ಅನ್ನೋದು, ಬರಲ್ಲ, ಇಲ್ಲ ಆಗಲ್ಲಮ್ಮ, ₹400 ಜಾಸ್ತಿ ಆಯ್ತು ಅಂತಂದ್ರೆ ಕೆಟ್ಟದಾಗಿ ಬೈಯೋದು, ಅವರಿಗೆ 1 to double ರೇಟ್ ಹೇಳೋದು, ಈ ತರ ಮಾಡ್ತಾ ಇರೋದ್ರಿಂದ ನಿಮಗೆ ಸಮಸ್ಯೆ ಆಗ್ತಿಲ್ವಾ? ಯಾರೋ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಆಗ್ತಿಲ್ವಾ? 100% ಇದರಿಂದ ಸಮಸ್ಯೆ ಆಗ್ತಾ ಇದೆ ಸರ್. ಇದನ್ನ ಬಗ್ ಬಡಿಬೇಕಾದ್ರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಏನು ಅವರವರೇ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಾರಲ್ಲ ಸರ್. ಇಲ್ಲಿ ಬರೀ ಒಬ್ಬ ಪೊಲೀಸ್ ಅಧಿಕಾರಿಗಳೇ ಅಲ್ಲ, ಇವಾಗ ಪ್ರಯಾಣಿಕರಿಗೂ ನಾನು ಹೇಳೋದಿಷ್ಟೇ, ಯಾರು ಆತರ ಮಾಡ್ತಾರೋ ಅಂತರ ವಿರುದ್ಧ ಕಂಪ್ಲೇಂಟ್ ಹಾಕಿ, ಧೈರ್ಯವಾಗಿ ಕಂಪ್ಲೇಂಟ್ ಹಾಕಿ. ಸಂಘ ಸಂಸ್ಥೆಗಳಿದೆ, ನೀವು ಡೈರೆಕ್ಟ್ ಆಗಿ ಭಯ ಆಗತ್ತಾ? ಸಂಘ ಸಂಸ್ಥೆಗಳನ್ನ ಮೀಟ್ ಮಾಡಿ ಅಂತರ ವಿರುದ್ಧ ಕಂಪ್ಲೇಂಟ್ ಹಾಕಿ. ಅಂತ ಒಬ್ರು ಮಾಡೋ ತಪ್ಪಿಂದ ಇಡೀ ಚಾಲಕ ವರ್ಗಕ್ಕೆ ಕೆಟ್ಟ ಹೆಸರು. ಇದನ್ನ ನಾವು ಸುಮಾರು ಸತಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೀವಿ. ಆದ್ರೆ ಮನವಿ ಸಲ್ಲಿಸಿದಾಗ 1 ದಿನ 2 ದಿನ ಅಷ್ಟೇ ಅವ್ರದ್ದು ಇದು ತಡೆಗಟ್ಟೋದು. ಮತ್ತೆ ಮಾನ್ಯ ದಿನಕ್ಕೆ ಅದೇ ಕತೆ, ಅದೇ ರಾಮಾಯಣ. ಇಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಸ್ಟೇಷನ್ ಲಿಮಿಟ್ಸ್ ಪ್ರತಿಯೊಬ್ರು ಇನ್ವಾಲ್ವ್ ಆಗಿದ್ದಾರೆ. ಈಗ ಒಂದಷ್ಟು ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೆ ನಾನು. ಬನ್ನಿ ಸರ್, ನೀವೇನ ಬಹಳ ಅವಾಗ ಧಾವಂತದಲ್ಲಿದ್ರಿ ಮಾತಾಡ್ಬೇಕಂತ. ಒಂದಷ್ಟು ಪಬ್ಲಿಕ್ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಏನ್ ಕಮೆಂಟ್ಸ್ ಅಂತಂದ್ರೆ, ಪಬ್ಲಿಕ್ ಏನ್ ಕಮೆಂಟ್ ಆಗ್ತಿದ್ರೆ, ನಮಗೆ ಬೈಕ್ ಟ್ಯಾಕ್ಸಿನೇ ಬೇಕು, ಅದು ದೊಡ್ಡ ಆಕ್ಸಿಡೆಂಟ್ ಆಗಲಿ ಏನೇ ಆಗ್ಲಿ ಅದು ಆದಾಗ ನೋಡ್ಕೊಳ್ಳೋಣ, ನಮಗೆ ಬೈಕ್ ಟ್ಯಾಕ್ಸಿನೇ ಬೇಕು ಅಂತ. ಸೊ ಜನಾಭಿಪ್ರಾಯನೇ ಅಂತಿಮ ಅಂದಾಗ, ಜನ ಅಪೇಕ್ಷೆ ಮಾಡೋದೇ ಅಂತಿಮ ಅಂದಾಗ ನಾವು ನೀವು ಏನ್ ಮಾಡಕ್ಕಾಗುತ್ತೆ? ಕ್ಲಿಯರ್ ಆನ್ಸರ್ ಬೇಕು. ಈಗ ನಾಳೆ ಜನ ಇನ್ನೊಂದು ಅಪೇಕ್ಷೆ ಪಡ್ತಾರೆ ಸರ್. ನನಗೆ ಕಾನೂನು ಬೇಡ, ನನಗೆ ಯಾರನ್ನ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಹೊಡೆದು ಬಿಸಾಕ್ಬಿಡ್ತೀನಿ. ಒಂದು 100ರಲ್ಲಿ 80% ಜನ ನನ್ಗೆ ಇದು ಬೇಕಪ್ಪ, ನೀನ್ ಕಾನೂನು ನನ್ಗೆ ಯಾವ್ದು ಬೇಕಿಲ್ಲ ಅಂತಾರೆ, ಮಾಡ್ಕೊಡ್ತಾರ. ಅಲ್ಲ, ಕಾನೂನು ಬೇರೆ, ಇದು ಬೇರೆ, ಬಿಸ್ನೆಸ್ ನಾನು ಹೇಳ್ತಾರೆ ಕಾನೂನು. ಈಗ ಇದು ಬಿಟ್ಟು ನಾನು ಹೇಳ್ತಿರೋದು, ಈಗ ನೀವು ನಿಮ್ ಕಷ್ಟ ಎಲ್ಲ ಹೇಳ್ತಾ ಇದೀರಾ ಬ್ರದರ್ಸ್, ನೀವೆಲ್ಲ ನಿಮ್ ಕಷ್ಟ ಹೇಳ್ತಿದ್ದೀರಾ. ಈಗ ನಾನು ಆಯ್ತು ನಿಮ್ಮ ಹತ್ರನೇ ಕೇಳ್ತೀನಿ ಬರ್ರಿ. ನಾನು ಒಂದ್ ನಿಮಿಷ ಸರ್. ಈಗ ನಾನು ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಾರಲ್ಲಿ ಹೋಗಕ್ಕೆ ಅಥವಾ ಆಟೋದಲ್ಲಿ ಹೋಗಕ್ಕೆ ನನಗೆ ದುಡ್ಡಿಲ್ಲ. ನಾನೇನು ಕಾನೂನೇ ಚೇಂಜ್ ಮಾಡಿ ಅಂತ ಕೇಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಇವ್ರು ಹೇಳಿರ್ತಾರ ನನಗೆ ಅಪ್ಪ ನನಗೆ ಬೈಕೆ ಸಾಕಪ್ಪ, ನನಗೆ ಆಗಲ್ಲ, ನನಗೆ ಅಷ್ಟೊಂದು ದುಡ್ಡಿಲ್ಲ ಅಂತ ವ್ಯಕ್ತಿಗಳಿಗೆ, ಅಂತವ್ರು ಈ ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ಬಡವರು, ನನ್ನ ಬೈಕಲ್ಲೇ ಟ್ರಾವೆಲ್ ಮಾಡ್ತೀನಿ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ಅವರು ಇವ್ರು ಹೇಳ್ದಂಗೆ ಕಾನೂನು ಚೇಂಜ್ ಮಾಡಿ ಅಂತ ಕೇಳೋ ವ್ಯಕ್ತಿಗಳಲ್ಲ, ಈ ತರ ಕಷ್ಟಪಟ್ಟು ಮುಂದೆ ಬರ್ತಿರೋರು. ಅಂದ್ರೆ ಕಷ್ಟದಲ್ಲಿ ಇರೋರು. ಒಂದ್ ನಿಮಿಷ ಸರ್, ಒಂದ್ ಮಾತೇಳ. ಈ ರ್ಯಾಪಿಡೋ ಡ್ರೈವರ್ಸ್, ರ್ಯಾಪಿಡೋ ಕ್ಯಾಪ್ಟನ್ಸ್ ನಾನು ಮಾತಾಡ್ಸೋದಲ್ಲ, ನಾನು ಅವ್ರ ಪರ ಅಥವಾ ನಿಮ್ ಪರ ಅಥವಾ ಅವ್ರ ಪರ ಅಂತ ನಾನು ಹೇಳ್ತಿಲ್ಲ, ಯಾರ ಪರನೂ ಅಲ್ಲ. ಅವ್ರು ಯಾವತ್ತೂ ಕೂಡ ಈ ತರ ಹೇಳಿಲ್ಲ, ಬೇಡ ಸರ್ ನಮ್ದ್ರಲ್ಲೇ ಜನ ಜಾಸ್ತಿ ಬರ್ತವ್ರೆ, ಕ್ಯಾಬ್ ಬೇಡ ಅಂತ ಯಾರು ಹೇಳಿಲ್ಲ. ಆಯ್ತಾ? ಒಂದ್ ನಿಮಿಷ, ನೀವು BMTC ಬಸ್ ಹತ್ತಿ ಅವನ ಫ್ರೀಡಮ್ ಆಫ್ ಲೈಫ್ ನ ಕಿತ್ಕೊಳಕ್ಕೆ, ಇವ್ರು ಹೇಳಿದ್ರಲ್ಲ ಕಾನೂನಲ್ಲಿರೋ ಫ್ರೀಡಮ್ ನ ಅವ್ನು ಇಷ್ಟ ಬಂದಿದ್ದ ಆಯ್ಕೆ ಮಾಡ್ಕೊಳಕ್ಕೆ, ಅದು ಕಾನೂನಿಗೆ ಮೀರಿದ್ರೆ ಅದು ತಪ್ಪಲ್ಲ, ಸರಿನಾ? ಈಗ ಆಪ್ಷನ್ ಬಂದ್ಬಿಟ್ಟಿದೆ, ಜನ ಅದನ್ನ ವಿಸ್ತರಿಸ್ಕೊಂಡ್ಬಿಟ್ಟವ್ರೆ. ಯಾವುದೇ ಸರ್ಕಾರ ಆಗ್ಲಿ ಅಥವಾ ಹೈಕೋರ್ಟ್ ಆಗ್ಲಿ, ಹೈಕೋರ್ಟ್ ಏನ್ ಹೇಳಿದೆ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಬಿಡಿ, ಬಟ್ ಹೈಕೋರ್ಟ್ ಆದೇಶ ಏನಿತ್ತು ಕಂಪ್ಲೀಟ್ ಓದ್ಕೊಂಡ್ ಬಂದಿದ್ದ ನನ್ನ. ಏನು ಅಂದ್ರೆ ಯಾರೂ ಹೋಗಿ ಅವ್ರನ್ನ ತಡೆಯಂಗಿಲ್ಲ, ಆಟೋ ಡ್ರೈವರ್ಸ್ ಅವ್ರಿಗೆ ಅಲ್ಲೇ ಮಾಡಂಗಿಲ್ಲ, ಆಯ್ತಾ? ಆಮೇಲೆ ಯಾವುದೇ RTO ಅಧಿಕಾರಿಗಳು ಅವ್ರಿಗೆ ಹೋಗಿ ಹಿಂಸೆ ಕೊಡಂಗಿಲ್ಲ, ಅವ್ರು ಬದುಕಕ್ ಬಿಟ್ಬಿಡಿ ಅಂತ ಹೇಳಿದಾರೆ. ಆದ್ರೆ ಎಲ್ಲವೂ ಕೂಡ ಅದಕ್ಕೆ ಏನ್ ಪಾಲಿಸಿ ತರಬೇಕು ತನ್ನಿ ಅಂತ. ನೀವು ರೂಲ್ಸ್ ಮಾಡಿದ್ರೇನೆ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡ್ಸಕ್ ಬರಲ್ಲ. ಬಟ್ ಅವ್ರು ರೆಡಿ ಅಂದ್ರಲ್ಲ. ಇಲ್ಲ ಸರ್, ಬರಲ್ಲ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಇವ್ರ ಅಭಿಪ್ರಾಯ ಬೈಕ್ ಟ್ಯಾಕ್ಸಿ ಇದು ಎಲ್ಲಿ ಇರುತ್ತೋ ಅವ್ರು ಮಾತಾಡಿ. ಈಗ ಜೀವನ ಮಾಡಕ್ಕೆ ಇಲ್ಲ, ಬೈಕ್ ತಗೊಂಡು ಜೀವನ ಮಾಡ್ತೇನೆ ಅಂತ ಹೇಳ್ತಿದ್ರ. ಈ ಎಕ್ಸಾಮ್ ಅವ್ರ ಪಾಪ ನಿನ್ಗೂ ಕಷ್ಟ ಇದೆ, ನಾನು ಒಬ್ಬ ಸಾರ್ವಜನಿಕ ಕಣಪ್ಪ, ನನ್ ಕಷ್ಟ ಕೇಳೋ. ಈಗ ನಮ್ಮ ಕರ್ನಾಟಕದಲ್ಲಿ ಓಡಿಸಿದ ಬೈಕ್ ಟ್ಯಾಕ್ಸಿಗಳು ಇಷ್ಟ ಅವರೇ ಎಲ್ಲ ಹೊರ ರಾಜ್ಯ, ಅವ್ರದ್ದು DL ಇಲ್ಲ. ಬೇಕಾದ್ರೆ ಇದು ಹೇಳ್ತೀನಿ ಕೇಳಿ. ಈಗ ಎಕ್ಸಾಂಪಲ್ ನೀವ್ ಹೇಳಿದ್ರಿ, ಈಗ ಸಾರ್ವಜನಿಕ ಅದೇ ಬೇಕು ಅಂತ ನಾನು ಹೇಳ್ತೀನಿ. ಎಕ್ಸಾಂಪಲ್ ಸಿಂಪಲ್ ಆಗಿ, ಈಗ ನನಗೆ ಸಿಗರೇಟ್ ಸತಿ ₹25, ನಾನು ಸಿಗರೇಟ್ ಸದಕ್ಕೆ ದುಡ್ಡಿಲ್ಲ, ಗಾಂಜಾ ಬೆಳಗ್ಗೆ ತಗೋಬೋದಾ? ಕೋರ್ಟ್ ಕೇಸ್ ಹಾಕಬೋದಾ? ಗಾಂಜಾ ಬೆಳೆದಿನಪ್ಪ, ಈಗ ಅಲ್ಲಿ ಗಂಟ ಕೋರ್ಟ್ ಕ್ಲಿಯರ್ ಆಗಂಟ ಗಾಂಜಾ ಸೇಲ್ ಮಾಡ್ಬೋದಾ? ನಾನು ಬಿಡ್ತಾರ ಅಲ್ಲಿ ಗಂಟ? ಈಗ ಬೈಕ್ ಎಷ್ಟು ಲಕ್ಷ ಸರ್? ಅದು 80,000, 90,000, ಸೆಕೆಂಡ್ ತನಕ 30,000. ನಾವು 8 ಲಕ್ಷ 10 ಲಕ್ಷ ಬಂಡವಾಳ ಹಾಕಿದೀವಿ, ವರ್ಷಕ್ಕೆ ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, FC ಮಾಡಿಸ್ತೀವಿ, ಇವರು ಪ್ಯಾನಿಕ್ ಬಟ ಹಾಕ್ತಾರೆ. ಒಂದ್ ನಿಮಿಷ, ಈಗ ಇನ್ನೊಂದು ವಿಚಾರ ತರ್ತೀನಿ, ಬೈಕ್ ಟ್ಯಾಕ್ಸ್ ಹೆಂಗ್ ಕಟ್ತಾನೆ, ಏನ್ ಕಟ್ಟಿದಾನೆ ಅದನ್ನ ಕೇಳಿ. ಇನ್ನೊಂದು
ಅದು ಮಾತಾಡಿ ಮಾಡ್ಬೇಕು ಅವನು. ಈಗ RTO ಅಧಿಕಾರಿಗೆ ಇನ್ನೊಂದು ಹೇಳ್ತೀನಿ, ಈಗ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಒಂದ್ ಹೇಳ್ತೀನಿ ಸರ್, ಈಗ ಎಲ್ರು ಕೂಡ ಬ್ರದರ್ ಕಂಪ್ಲೀಟ್ ಮಾಡ್ಲಿ ಅಂದ್ರೆ ಬರಲ್ಲ. ನಾವ್ ಹೇಳ್ತಾ ಇದ್ದೀವಿ, ನೀವ್ ಏನ್ ಹೇಳಿದ್ರಿ? ಅವ್ರನ್ನ ಒಂದ್ ಫ್ರೇಮ್ ಅಲ್ಲಿ ತಗೊಂಡ್ಬರ್ಬೇಕು, ಕರೆಕ್ಟ್ ಅಲ್ವಾ? ಫ್ರೇಮ್ ಅಲ್ಲಿ ತಗೊಂಡ್ ಬರ್ಬೇಕು ಅಂತ ಹೇಳಕ್ ಅಧಿಕಾರ ನನಗಿಲ್ಲ. ನನಗೆ ಆದ್ರೆ ಜರ್ನಲಿಸ್ಟ್ ಆಗಿ ನನಗೆ ಅಧಿಕಾರ ಇಲ್ಲ. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಪೂರ್ತಿ ಕೇಳ್ರಿ. ರ್ಯಾಪಿಡೋದವರು ಗಾಡಿ ಓಡಿಸ್ಲೇಬೇಕು ಅಂತ ಹೇಳೋ ಅಧಿಕಾರ ನನಗೂ ಇಲ್ಲ, ಓಡಿಸಬಾರ್ದು ಅಂತ ಹೇಳೋ ಅಧಿಕಾರ ನಿಮ್ಗೂ ಇಲ್ಲ, ಅದು ಓಡಿಸಬಾರ್ದು ಅಂತ ಹೇಳೋ ಅಧಿಕಾರ ನನಗೂ ಇಲ್ಲ. ಆದ್ರೆ ಈ ಸಮಾಜದಲ್ಲಿ ಎಲ್ರಿಗೂ ದುಡಿಮೆ ಮಾಡುವ ಹಕ್ಕು ಎಲ್ರಿಗೂ ಇದೆ. ಹೇಳ್ತಾ ಇದ್ದೀನಿ ಸರ್. ಇವಾಗ ನಮ್ಗೆ ಅದನ್ನ ನಾವು ಪ್ರಶ್ನೆ ಮಾಡಕ್ ಆಗಲ್ವಲ್ಲ ಸರ್. ಈಗ ರ್ಯಾಪಿಡೋದಾಗೆ ಫಸ್ಟ್ ಲೈಸೆನ್ಸ್ ಇದೆ ಕೇಳಿ. ಈಗ ನಮ್ಮ ಹತ್ರ ಟ್ಯಾಕ್ಸ್ ಇಲ್ಲ ಅಂದ್ರೆ ಹೆಂಗ್ ಬಂದು RTO ಫೈನ್ ಆಗ್ತಾನೆ 1000 10 1 ಲಕ್ಷ. ರ್ಯಾಪಿಡೋದಾಗ ಲೈಸೆನ್ಸ್ ಇದೆ. ಈಗ ನೀವು ಪ್ರತಿಯೊಂದು ನಿಯಮನು ಪ್ರಶ್ನೆ ಮಾಡ್ತಾ ಇದ್ದೀರಾ. ಇವ್ರು ಸೈಡ್ ಬನ್ನಿ, ಇವ್ರೇನ್ ಹೇಳಿದ್ರು ಗೊತ್ತಾ? ಪಾಯಿಂಟ್ ಮಾತಾಡಿದ್ರೆ ನೇರವಾಗಿ ಇವರ ತರ ಮಾತಾಡಬೇಕು. ಒಂದು ಬೇಕು ಅನ್ಬೇಕು, ಇಲ್ಲ ಅವರು ಬ್ಯಾಡವೇ ಬೇಡ ಅನ್ಬಿಡ್ಬೇಕು. ನಿಮ್ಮ ಅಭಿಪ್ರಾಯ ಅದೇ. ಒಂದ್ ನಿಮಿಷ ಸಾರ್, ಇದು ಪ್ರೊಟೆಸ್ಟ್ ಅಲ್ಲ ಸಾರ್, ಇದು ನೀವು ಒಂದ್ ನಿಮಿಷ ರ್ಯಾಪಿಡೋ ಕ್ಯಾಪ್ಟನ್ಸ್, ಆಟೋ ಡ್ರೈವರ್ಸ್, ಕ್ಯಾಬ್ ಚಾಲಕರ ನಡುವೆ ತಂದಿಡ್ತಾ ಇರೋದು ಯಾರು ಅಂತಂದ್ರೆ ಅದು ರಾಜ್ಯ ಸರ್ಕಾರ. ಅದು ಯಾವುದೇ ಸರ್ಕಾರ ಆಗಿರ್ಲಿ. ಹಿಂದೆ ಬಿಜೆಪಿ ಸರ್ಕಾರನೂ ಬಂದೈತೆ, ನೀವು ಏನು ಮಾಡ್ಲಿಲ್ಲ, ಈಗಿರೋರು ಏನು ಮಾಡ್ಲಿಲ್ಲ. ನಿಮ್ ಕೈಲಿ ಮಾಡಕ್ ಆಗಲ್ಲ. ಒಟ್ರಾಶಿ ಇವರಲ್ಲೇ ಜಗಳ ಮಾಡ್ಕೊಂಡು ಸಾಯ್ಬೇಕಾ? ಇವ್ರಿಗೆ ಇದೇ ಕೆಲ್ಸನಾ? ಹೇಳಿ ಸರ್, ನಿಮ್ಮ ಹೆಸರು? ಶಿವಕುಮಾರ್ ಹೇಳಿ. ನಾನು ಒಬ್ಬ ಚಾಲಕ, ಸಂಘಟನೆ ಬಿಟ್ಬಿಡಿ. ನನ್ನ ಚಾಲಕರು ದಿನನಿತ್ಯ ಉಪವಾಸ ಮನಗ್ತಿದ್ದಾರೆ. ಯಾಕಂದ್ರೆ ಇವತ್ತು ನೋವಾಗುತ್ತೆ. ನಾನು ಒಬ್ಬ ಚಾಲಕ, ತುಂಬಾ ದಿನ ಉಪವಾಸ ಮನಗಿದ್ದೀನಿ ನಾನು. ಯಾಕೆಂದ್ರೆ ಇವತ್ತು ನೋಡಿ, ಏನ್ ಆನ್ಲೈನ್ ಆಪ್ಗಳು ನಂಬಿಕೆ ಮೇಲೆ ಎಲ್ಲ ನಾನು ಒಂದೇ ಚಾಲಕರೇ. ಸರಿ, ನಾವು ಸಮಸ್ಯೆ ಹೆಂಗ್ ಗೊತ್ತಾ ಸರ್, ಈ ಕಂಪ್ನಿಗಳು ನಮ್ಮನ್ನ ಲೂಟಿ ಮಾಡಿ ತಿಂತಾ ಇದೆ. ಇಲ್ಲಿ ಕಂಪ್ನಿ ಅಂತ ನಾನು ಹೇಳಲ್ಲ, ನಮ್ಮ ರಾಜ್ಯ ಸರ್ಕಾರ, ಮುಖ್ಯವಾಗಿ ರಾಜ್ಯ ಸರ್ಕಾರ ಹೊಣೆ. ಯಾಕೆಂದ್ರೆ ನಾವು ಯಾವ್ದೇ ರೀತಿ ಒಂದು ಹೋರಾಟ ಮಾಡ್ತೀವಿ, ನ್ಯಾಯ ಪಡ್ಕೋಬೇಕಾದ್ರೆ ಪರ್ಮಿಷನ್ ಕೊಡಲ್ಲ. ಅದೇ ಪೊಲೀಸ್ ಇಲಾಖೆ ಕಳಿಸ್ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಿಸ್ತಾರೆ. ಯಾಕೆ ನಾವು ನಮ್ಮ ಕರ್ನಾಟಕದಲ್ಲಿ ಯಾವ್ದೇ ರೀತಿ ನ್ಯಾಯಕ್ಕೆಲ್ಲ ಹೋರಾಟ ಮಾಡಂಗಿಲ್ವಾ? ಓಕೆ, ಕರೆಕ್ಟ್. ಈಗ ಇನ್ನೊಂದು ಪ್ರಶ್ನೆ ಆಗ್ತೀನಿ ನಿಮ್ಗೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ನೀವೆಲ್ಲರೂ ಕೂಡ ವೈಟ್ ಬೋರ್ಡ್ ಹಾಕೊಂಡು ನನಗೆ ನನ್ನ ತಲೆಯಲ್ಲಿರೋ ಪ್ರಶ್ನೆಗಳನ್ನೆಲ್ಲ ನಿಮ್ಮ ಹತ್ರ ಕೇಳ್ತಾ ಇದೀರಿ. ಅದನ್ನ ನೀವು ಹೇಳಿದಾಗಲೇ ಸರ್ಕಾರಕ್ಕೆ ಮುಟ್ಟೋದು. ಅದ್ ಬಿಟ್ಬಿಟ್ಟು ನೀವೇ ಕಿರ್ಚಾಡ್ಕೊಂಡ್ರೆ ಅದಾಗಲ್ಲ. ಒಂದೇ ನಿಮಿಷ ಕೇಳಿ. ಈಗ ನೀವೆಲ್ಲರೂ ಕೂಡ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇರೋದು ಈ ರ್ಯಾಪಿಡೋ ಟ್ಯಾಕ್ಸಿ, ಆಟೋ ಡ್ರೈವರ್ಸ್ ಒಂದೇ ಮಾತು, ಬೈಕ್ ಟ್ಯಾಕ್ಸಿ. ಒಂದ್ ನಿಮಿಷ, ಬೈಕ್ ಟ್ಯಾಕ್ಸಿ ಆಯ್ತಾ? ಒಂದ್ ನಿಮಿಷ. ಈಗ ನಿಯಮದ ಬಗ್ಗೆ ಮಾತಾಡ್ತಿರೋ ನೀವು, ನಾನ್ ನೋಡ್ತಾ ಇದ್ದೀನಿ, ನಾನ್ ತೆಗೆದ್ಮೇಲೆ ಮಾತಾಡ್ತಾರೆ, ಮುಂಚಿತವಾಗಿ ಯಾರು ಹೇಳಲ್ಲ. ಇದೇ ಖಾಸಗಿ ಸಂಸ್ಥೆಗಳು, ಹೆಸರು ಹೇಳಕ್ ಹೋಗಲ್ಲ, ಫುಡ್ ಡೆಲಿವರೀಸ್, ಬೇರೆ ಯಾವ್ದೋ ಇನ್ಯಾವುದೋ ಕೊರಿಯರ್ ಕಂಪ್ನೀಸ್, ಇರಿ ನಿಮಿಷ, ಬೇರೆ ಇನ್ಯಾವುದೋ ಆಪ್ ಗಳಿಂದ ವಸ್ತುಗಳನ್ನ, ಏನೋ ಮನೆ ಬಳಕೆ ವಸ್ತುಗಳ ಇ ಕಾಮರ್ಸ್ ಆಯ್ತಾ, ಈ ರೀತಿ ವಸ್ತುಗಳ ಬಳಕೆ ಅವರು ಕೂಡ ವೈಟ್ ಬೋರ್ಡ್ ಇಟ್ಕೊಂಡು ಕಮರ್ಷಿಯಲ್ ಆಕ್ಟಿವಿಟೀಸ್. ಅದು ಕೂಡ ರಾಂಗೆ, ಅದು ಕೂಡ ಕಾನೂನು ಬಾಹಿರಾನೆ. ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ. ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಅಂದ್ರೆ ನಿಮಗೆ ಪ್ಯಾಸೆಂಜರ್ ಇಂದ ಸಮಸ್ಯೆ ಆಗ್ತಿದೆ ಅಂತ ನೀವು ಪಾಪ ಧ್ವನಿ ಎತ್ತುತ್ತಿದ್ದೀರಿ ಅಲ್ವಾ? ಪ್ಯಾಸೆಂಜರ್ ಇದ್ರೆ ಕ್ಯಾಬ್ ಇದ್ರೆ ಒಬ್ಬ ಟ್ಯಾಕ್ಸಿ ಚಾಲಕ, ಅವರಿಬ್ರು ಬೇಕೇ ಬೇಕು. ಇಲ್ಲಿ ಪರಿಸ್ಥಿತಿ ಎಲ್ಲಿ ಗೊತ್ತಾ, ನಮ್ ಚಾಲಕರದಲ್ಲ ಇದೊಂದು ನೋಡಿ. ಅಲ್ಲ ಪಾಪ, ಇದನ್ನ ನಿಮ್ಮನ್ನ ಬ್ಲೇಮ್ ಮಾಡಿ ತಪ್ಪಿಲ್ಲ. ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು RTO ಅಧಿಕಾರಿಗಳಿಗೆ. ಇಲ್ಲಿ ನೋಡಿ ಎಷ್ಟು ಕ್ಯಾಬ್ ಬರುತ್ತೆ, ಒಂದ್ ನಿಮಿಷ, ಎಷ್ಟು ಕ್ಯಾಬ್ ಬರುತ್ತೆ. ಇದು ಊಬರ್ ಗೋ AC 538 ನೋಡಿ, ಪ್ರೀಮಿಯಂ 736. ಕಸ್ಟಮರ್ ಯಾವ್ದು ನೋಡ್ತಾನೆ? ಒಬ್ಬ ನಾನೇ ಕಸ್ಟಮರ್ ಆದ್ರೂ ಕಮ್ಮಿ ದರ ಇರೋ ಅಂತ ಕ್ಯಾಬ್ನೇ ನಾನು ಹುಡುಕೋದು. ಇದು ತಪ್ಪು ಕಂಪ್ನಿದು. ಇದು ಯಾರು ಕ್ವಶನ್ ಮಾಡ್ಬೇಕು? ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸಾರಿಗೆ ಸಚಿವರಾದಂತವ್ರು ಮಾಡ್ಬೇಕು. ಏನಕ್ಕೆ ಇವರು ಸಾರಿಗೆ ಸಚಿವರಾಗಿದ್ದಾರೆ ನಾನ್ ಕೇಳ್ತೇನೆ. ಇವತ್ತವರೆಗೂ ಚಾಲಕರ ಕಷ್ಟ ಅಂತ ಯಾವನಾರ ಬಂದ್ ಕೇಳಿದಾನ? ಇದೇ ರಾಜ್ಯ ಸರ್ಕಾರ ಓಟ್ ಹಾಕಿ ಮತ ಹಾಕಿ ಪ್ರತಿಯೊಬ್ಬ ಚಾಲಕ ಕುಟುಂಬ ಗೆಲ್ಸಿದೆ. ಯಾವನ್ ಬಂದ್ ಕೇಳ್ತಾ ಇದ್ದಾನೆ? ಏನ್ ಮಾಡ್ತಾ ಇದ್ದಾರೆ? ನಿಯಮ ಅಂತ ಬಂದಾಗ ನಾವು ಫುಡ್ ಡೆಲಿವರೀಸ್ ಮತ್ತು ಥಿಂಗ್ಸ್ ಡೆಲಿವರೀಸ್ ಆಪ್ಗಳು ಅಥವಾ ಅಲ್ಲಿ ಬೈಕ್ ಓಡಿಸಿರೋರ ಮೇಲೂ ನಾವು ಅದನ್ನ ತಪ್ಪು ಅಂತ ಹೇಳ್ಬೇಕು. ಈಗ ನಿಮ್ಗೆ ನಿಮ್ಮ ಬಿಸ್ನೆಸ್ಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಮಾತಾಡ್ತಾ ಇದ್ದೀರಾ, ಸರಿನಾ? ಅದೇ ನಾನು ಹೇಳ್ತಾ ಇದ್ದೀನಿ, ಇದೇ RTO ಅಧಿಕಾರಿಗಳು ರ್ಯಾಪಿಡೋ ಕ್ಯಾಪ್ಟನ್ಸ್ ಹಿಡಿತಾ ಇದ್ದೀರಾ. ನಾನ್ ತಪ್ಪು ಅಂತ ಹೇಳಲ್ಲ, ನಿಯಮ ಪಾಲನೆ ಮಾಡಬೇಕು. ಆದ್ರೆ ಅಲ್ಲಿ ಈ ಥಿಂಗ್ಸ್ ಡೆಲಿವರಿ ಮತ್ತೆ ಫುಡ್ ಡೆಲಿವರಿನ ಮರ್ತಾ ಬಿಟ್ಟವ್ರು ಇವರು. ಅವ್ರಿಗೆ ಡೆಸ್ಟಿನೇಷನ್ ಲಿಮಿಟ್ ಇದೆ, 3 ಕಿಲೋಮೀಟರ್ ಮೇಲೆ ಹೋಗಕ್ಕಾಗಲ್ಲ. ಆಮೇಲೆ ಅವ್ರು ಪ್ರತಿಯೊಬ್ಬರು ತಪ್ಪೇ ಸರ್. ನಾನು ಹೇಳ್ತೀನಿ, ಹೇಳಕ್ ಬರ್ತೀನಿ. ವೈಟ್ ಬೋರ್ಡ್ ಇಸ್ ವೈಟ್ ಬೋರ್ಡ್ ಸರ್. ವೈಟ್ ಬೋರ್ಡ್ ಅಂದ್ರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಈಗ ನಿಮ್ ಪ್ರಕಾರ ಇದೇ ವೈಟ್ ಬೋರ್ಡ್ ಅಲ್ಲಿ ಸರ್ ಅವ್ರಿಗೆ ಕಮರ್ಷಿಯಲ್ ಬರೋದು. ನಾನು ಅದಕ್ಕೆ ಕಮರ್ಷಿಯಲ್ ಅಂದ್ರೆ ಅವ್ರಿಗೆ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಬರೋದಕ್ಕೆ ಡ್ರೈವರ್ ಅಪ್ಲಿಕೇಶನ್ ಅಲ್ಲಿ ಪಾರ್ಟ್ನರ್ ಆಗಿ ಸೇರಿಸುವಾಗಲೇ ಆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಬರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ ಬರೋದು ಇಷ್ಟೆಲ್ಲ
ಇಷ್ಟೆಲ್ಲ ನೀವು ಅಮಿತ್ ಅವರೇ, ನಿಮ್ಮ ಹೆಸರು ಅಮಿತ್ ಅಲ್ವಾ? ಇಷ್ಟೆಲ್ಲ ಇವ್ರು ನಿಯಮ ಮಾತಾಡ್ಬಿಟ್ಟು ಲಾಸ್ಟ್ ಅಲ್ಲಿ ನೀವು ಅವ್ರನ್ನ ಸಮರ್ಥನೆ ಸೊಲ್ಯೂಷನ್ ಹೇಳಿ ಸರ್ ಸಿಗತ್ತೆ. ಫುಲ್ ಹೇಳಿ. ಕಂಪ್ಲೀಟ್ ನೀವು ಹೇಳಿ ಫುಲ್ ಹೇಳಿ. ಇವಾಗ ಒಬ್ಬ ರ್ಯಾಪಿಡೋ ಟ್ಯಾಕ್ಸಿ ಡ್ರೈವರ್ ಆಗಿ ಟ್ರಾವೆಲ್ ಮಾಡ್ತಾರ ಪಾರ್ಟ್ನರ್ ಆದ್ರೆ ಅವ್ನು ಒಬ್ಬರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ಬೇರೆ. ಇವರು ಇ ಕಾಮರ್ಸ್ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆ 2-3 ಕಿಲೋಮೀಟರ್ ಮೇಲೆ ರೇಡಿಯೇಷನ್ ಕೊಡಲ್ಲ. ಆಮೇಲೆ ಅವ್ರಿಗೆ ಮ್ಯಾಕ್ಸಿಮಮ್ ಕೊಡ್ತಾ ಇರೋದು ಯಾವ್ದಂದ್ರೆ ಎಲೆಕ್ಟ್ರಿಕಲ್ ಬೈಕ್. ಅದು ಉಲ್ಲಂಘನೆ. ನಾವು ಅವ್ರ ಮೇಲೂ ಕ್ರಮ ತಗೊಳಕ್ಕೆ ನಾವು ಅರ್ಜಿ ಕೊಟ್ಟಿದೀವಿ. ಪ್ರಾಬ್ಲಮ್ ಇರೋದು ಅವ್ರಿಗೆ, ನೀವು ಇವಾಗ ಬರ್ತೀರಿ, ನಿಮ್ಗೆ ಒಬ್ಬ ರಿಪೋರ್ಟರ್ ಅಂದ್ಮೇಲೆ ನಿಮ್ಗೆ ಅದ ಒಂದು ಡ್ರೆಸ್ ಕೋಡ್ ಇದೆ. ಅವನು ಅಮೆಝಾನ್ ಇರ್ಬೋದು, ಇಲ್ಲ ಬಿಗ್ ಬಾಸ್ಕೆಟ್ ಇರ್ಬೋದು, ಯಾವುದೇ ಕಂಪನಿ ಇದ್ರು ಅವ್ರಿಗೆ ಒಂದು ಟ್ರೇಡ್ ಮಾರ್ಕ್ ಇದೆ. ಆ ಡ್ರೆಸ್ ಕೋಡ್ ಇಲ್ದ್ರೆ ಅವ್ನು ಬರಲ್ಲ. ಅವ್ನ್ ಡ್ರೆಸ್ ಕೋಡ್ ಇದ್ರೆ ಡೆಲಿವರಿನೂ ಹೋಗಲ್ಲ. ಅವನಿಗೆ ಆದ ಒಂದು ಐಡೆಂಟಿಫಿಕೇಶನ್ ಇದೆ. ಇಲ್ಲಿ ನೀವು ಅದೇ ಐಡೆಂಟಿಫಿಕೇಶನ್ ರ್ಯಾಪಿಡ್ ಅವ್ರು ಕೊಡಿ, ನಾಳೆಯಿಂದ ಡ್ಯೂಟಿ ಮಾಡಲ್ಲ ಯಾರು.